ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 1857 ದಂಗೆಯ ಇಂಪಾರ್ಟೆಂಟ್ ಮಾಹಿತಿ ಏನಿದೆ, ನೀವೆಲ್ಲ ಓದಿರ್ತೀರಿ. ಈ ದಂಗೆಗೆ ಕಾರಣ ಏನು, ಏನೇನು ಆತು ಎಲ್ಲ ನಿಮಗೂ ಗೊತ್ತಿದೆ. ಮತ್ತು ಮುಂದೆ ಈ ವಿಡಿಯೋದಲ್ಲಿ ಆಡಳಿತ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು, ಪೊಲೀಸ್ ವ್ಯವಸ್ಥೆ ಹೇಗಿತ್ತು, ಮತ್ತು ಬ್ರಿಟಿಷರು ಜಾರಿಗೆ ತಂದ ಭೂಕಂದಾಯ ನೀತಿಗಳು ಯಾವ್ಯಾವು ಅಂದರೆ, ಎಕ್ಸಾಂಪಲ್ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಇವೆಲ್ಲ ಬಗ್ಗೆ ನೋಡೋಣ. ಮತ್ತು ಅದೇ ರೀತಿ ಬ್ರಿಟಿಷರ ಟೈಮಲ್ಲಿ ಶಿಕ್ಷಣದ ಬಗ್ಗೆ ಏನಿತ್ತಂತೂ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆ ಆಲ್ರೆಡಿ ನೀವೆಲ್ಲ ಓದಿರ್ತೀರ. ಸ್ವಲ್ಪ ಇಂಪಾರ್ಟೆಂಟ್ ಏನೇನು ಮಾಹಿತಿ ಇದೆ ಪಕ್ಕ ಇದು ಈ ಟಾಪಿಕ್ ಅಂತೂ 100% ಆಲ್ ಎಕ್ಸಾಮ್ಸ್ ಇಲ್ಲ. ಪಿ ಸಿಗೆ ಯಾವ ಕ್ವಶನ್ ಪೇಪರ್ ತೆಗೆದ್ರು ಈ ಟಾಪಿಕ್ನಿಂದ 1-2 ಕ್ವಶನ್, 3-4 ಕ್ವಶನ್ನು ಬರಬಹುದು. ಒಂದು ಮಿನಿಮಮ್ ಕನಿಷ್ಠ ಅಂತೂ 1-2 ಕ್ವಶನ್ ಬರುತ್ತೆ. ನಾನು ಈ ಪೂರ್ತಿ ವಿಡಿಯೋ ನೋಡಿದರೆ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಈ ವಿಡಿಯೋದಲ್ಲಿ ನೋಡೋಣ. ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ನಿಂದ 10th ಬುಕ್ ಇದು. 10th ಬುಕ್ನಲ್ಲಿ ಏನೇನು ಇಂಪಾರ್ಟೆಂಟ್ ಮಾಹಿತಿ ಇದೆ, ಮತ್ತಿನ್ನು ನಾನು ಹ್ಯಾಂಡ್ ರೈಟಿಂಗ್ನಿಂದ ಬರೆದ ಕೆಳಗೆ ಈ PDF ಇದೆ ಲಾಸ್ಟಿಗೆ. ನಾನು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋನ PDF ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ತುಂಬ ಲೆಂತಿ ಆಗೋತ್ತಿಲ್ಲ ಅಂದರೆ. ನೋಡಿ, ಮೊದಲಿಗೆ 1857 ಇದರಲ್ಲಿ ಏನೇನಿದೆಪ್ಪ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಕಾರಣಗಳು, ಈ ತಕ್ಷಣದ ಕಾರಣ ಎಲ್ರಿಗೂ ಗೊತ್ತು. ತಕ್ಷಣದ ಕಾರಣ, ಸಂಗ್ರಾಮದ ವಿಸ್ತರಣೆ ಮತ್ತು ಸ್ವರೂಪ, ಸಂಗ್ರಾಮದ ವಿಫಲತೆ ಮತ್ತು ಪರಿಣಾಮ. ಯಾಕೆ ವಿಫಲತೆ ಆತಪ್ಪ, ಇದೆಲ್ಲ ಮಾಡಿದ್ರು ನಮ್ಮೆಲ್ಲ ಹಿಂದೂ ರಾಜರು ಸೇರಿ ಮಾಡಿದ್ದಕ್ಕೆ ಏನಾಯ್ತು, ಈ ಹಿಂದೂ ರಾಜರು ಸೇರಿ ಮಾಡಿದ ವಿಫಲತೆಗೆ ಕಾರಣ ಏನಾತಪ್ಪ ಅಂತ ನೋಡಿ. ಭಾರತದಲ್ಲಿ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದ ಸ್ಥಳೀಯ ಅರಸುಗಳು ತಮ್ಮ ಅಸ್ತಿತ್ವಕ್ಕಾಗಿ ಬಂಡಾಯವಂತಾಯಿತು. ಇನ್ನೊಂದೆಡೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ, ಇನಾಮ್ ಕಮಿಷನ್ ನೇಮಕ, ಇವೆಲ್ಲ ಇಂಪಾರ್ಟೆಂಟ್. ಇವು ಮುಂತಾದವುಗಳಲ್ಲಿ ಭಾರತೀಯರಲ್ಲಿ ಬ್ರಿಟಿಷರ ಬಗ್ಗೆ ಅಸಮಾಧಾನ ಭಾವನೆ ಮೂಡಿಸಿದವು. ಈ ಅಸಮಾಧಾನವು 1857 ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು. ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಇಂಗ್ಲಿಷರ ಇತಿಹಾಸಕಾರ ಇದನ್ನು ಸಿಪಾಯಿ ದಂಗೆ ಎಂದು ಕರೆದರು. ನೋಡಿ, ಈ ವಿ ಡಿ ಸಾವರ್ಕರ್ ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಕರೆದರು ಈ ಹೋರಾಟಕ್ಕೆ. ಅದೇ ರೀತಿ ಅಶೋಕ್ ಮೆಹ್ತಾ ಏನು ಕರೀತಾರೆ, 1857 ದಂಗೆಗೆ ಮಹಾಬಂಡಾಯ, 1857 ಮಹಾಬಂಡಾಯ ಅಂತ ಕರೀತಾರೆ. ಅದೇ ರೀತಿ ನಾಗರಿಕ ಬಂಡಾಯ ಎಂದು SB ಚೌಧರಿ ಅವರು ಕರೀತಾರೆ. ಇನ್ನು VS ಸ್ಮಿತ್ ಏನು ಹೇಳ್ತಾರೆ ಅಂದರೆ, ಪೂರ್ಣವಾಗಿ ಸಿಪಾಯಿ ದಂಗೆ ಭಾಗಶಃ ಅದು ಜನರ ಬಂಡಾಯವಾಗಿತ್ತು. ಆದರೆ ಇವರು ಬ್ರಿಟಿಷರು ಏನು ಹೇಳ್ತಾರೆ ಅಂದರೆ, ಇದು ಎಲ್ಲ ಸೈನಿಕರು ಸೇರಿ ಆಗಿದೆ ಸಿಪಾಯಿ ದಂಗೆ ಅಂತ ಬ್ರಿಟಿಷರ್ ಇತಿಹಾಸಗಾರರು ಹೇಳ್ತಾರೆ. ನೋಡಿ, ಈ ದಂಗೆಗೆ ಹಲವಾರು ಕಾರಣಗಳಿವೆ. ಇಂಪಾರ್ಟೆಂಟ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ರಾಜಕೀಯ ಕಾರಣ ಏನಪ್ಪ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾರು ಜಾರಿಗೆ ತರ್ತಾನೆ ದತ್ತು ಮಕ್ಕಳಿಗೆಲ್ಲ? ಲಾರ್ಡ್ ಡಾಲ್ ಹೌಸಿ. ಎಷ್ಟರಲ್ಲಿ ಇಂಪಾರ್ಟೆಂಟ್, 1856ರಲ್ಲಿ ಯಾರು ಲಾರ್ಡ್ ಡಾಲ್ ಹೌಸಿ ಈ ನೀತಿಯನ್ನು ಜಾರಿಗೆ ತಂದಾನ ಅಂದರೆ, ದತ್ತೃಪುತ್ರನು ತನ್ನ ಸಾಕು ತಂದೆಯ ವೈಯಕ್ತಿಕ ಆಸ್ತಿ ಮತ್ತು ಎಸ್ಟೇಟ್ಗಳನ್ನು ಮಾತ್ರ ಅಂಶಕ್ಕೆ ಪಡೆಯುತ್ತಿದ್ದನು. ಸಂತಾನವಿಲ್ಲದೆ ರಾಜ್ಯಾಧಿಕಾರಗಳು ಬ್ರಿಟಿಷರ ವಶವಾಗಿದ್ದವು. ಅಂದರೆ ಯಾರು ಸಂತಾನ ಇಲ್ಲಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಮೊದಲಿಗೆ ನೋಡೋಣ, ಎಲ್ಲಿ ಫಸ್ಟ್ ಯಾರ ರಾಜಮನೆತನ ಈ ನೀತಿಗೆ ಒಳಪಟ್ಟಿತ್ತಂದರೆ, ಇದು ನೋಡಿ, ಸತಾರ. ಇದು ಕ್ವಶನ್ ಆಗಿದೆ, ಎಷ್ಟೋ ಸಲ ಕ್ವಶನ್ ಆಗಿದೆ. ಜೈಪುರ್, ಝಾನ್ಸಿ, ಉದಯ್ಪುರ್ ಈ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರು ವಶವಾದವು. ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದ ರಾಜರ ಪದವಿಗಳನ್ನು ರದ್ದುಪಡಿಸಿದನು. ಇದನ್ನು ಕಾರಣ ಆಗುತ್ತೆ, ರಾಜಕೀಯ ಕಾರಣ. ಅವ್ರ ನವಾಬರ ಪದವಿ, ರಾಜ್ಯ ಪದವಿಗಳನ್ನು. ಮತ್ತು ಮೊಘಲ್ ಚಕ್ರವರ್ತಿ ಔದ್ ನವಾಬ್ ಮೊದಲಾದ ರಾಜರ ಇಂಗ್ಲಿಷರ ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಪರಿಣಾಮವಾಗಿ ಅವರು ಅವಲಂಬಿಸಿದ ಲಕ್ಷಾಂತರ ನಿರುದ್ಯೋಗಿಗಳಾದರೂ ಇದು ಬ್ರಿಟಿಷರ 1800ಗಳಿಗೆ ಪ್ರೇರಕವಾಯಿತು. ಇದು ರಾಜಕೀಯ ಕಾರಣ ಆಯಿತು. ನೋಡಿ, ಇದು ಇಂಪಾರ್ಟೆಂಟ್. ಇನಾಮ್ ಕಮಿಷನ್ ಅಂದರೆ ದಾಖಲೆಗಳಿಲ್ಲದ ಇನಾಮ್ ಭೂಮಿಯನ್ನು ವಶಪಡಿಸಿಕೊಂಡರು. ನೋಡಿ, ಆರ್ಥಿಕ ಕಾರಣ ಇದರಲ್ಲಿ ಏನಿದೆ ಅಂದರೆ, ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಅಲ್ಲಿ ಹೈ ಟೆಕ್ನಾಲಜಿ, ನಮ್ಮ ದೇಶೀಯ ಕೈಗಾರಿಕೆಗಳು ಎಲ್ಲ ಕ್ಷೀಣಿಸಿದವು.
ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿ ಕರಕುಶಲಗರು ನಿರುದ್ಯೋಗಿಗಳು ಮತ್ತು ನಮ್ಮಲ್ಲಿ ಅವ್ರದ್ದೆಲ್ಲ ಟೆಕ್ನಾಲಜಿನ ಕೈಗಾರಿಕೆಗಳು ಬಂದು ಟೆಕ್ನಾಲಜಿಯಲ್ಲಿ ಆ ಟೈಮಲ್ಲಿ ಆ ಟೆಕ್ನಾಲಜಿ ಕೈಗಾರಿಕೆಗಳು ನಮ್ಮಲ್ಲಿ ಇಲ್ಲ ನೋಡಿ. ವಿಶೇಷವಾಗಿ ಬಟ್ಟೆ ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ಎಲ್ಲ ನಮ್ಮ ಕಡೆ ಮಾಡ್ತಿದ್ರು ಆ ಟೈಮಲ್ಲಿ. ಕೈಗಾರಿಕೆ ಗೃಹ ಕೈಗಾರಿಕೆ ಇದೇ ರೀತಿ ತೀವ್ರ ಆರ್ಥಿಕ ನಷ್ಟ ಸಂಭವಿಸಿತು. ನೋಡಿ ಇಷ್ಟೇ. ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಷ್ಟೇ. ನೆಕ್ಸ್ಟ್ ನೋಡೋಣ ಅಂತ ಹೇಳ್ರಿ. ನೆಕ್ಸ್ಟ್ ನೋಡೋಣ. ಆಡಳಿತಾತ್ಮಕ ಕಾರಣ ಏನಪ್ಪ ಆಡಳಿತ. ಇಂಗ್ಲೀಷ್ ಹೊಸ ನಾಗರಿಕ ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಅಪರಾಧ ಮಾಡಿದ್ದಕ್ಕೆ ಹೊಸ ಕಾನೂನು ಜಾರಿಗೆ ತಂದರು ಅವರು. ಕಾನೂನಿನಲ್ಲಿ ಪಕ್ಷಪಾತ, ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗಿತ್ತು. ಕರೆಕ್ಟ್. ನಮ್ಮ ಇಂಡಿಯಾದವ್ರಿಗೆ ಬೇರೆ ಕಾನೂನು ಅನ್ವಯವಾಗ್ತಿತ್ತು, ಅವ್ರಿಗೆ ಬೇರೆ ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಆಗಿದ್ದು. ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇತ್ತು. ನಮ್ಮ ಇಂಡಿಯಾದಲ್ಲಿ ಹಲವು ಭಾಷೆಗಳು ಅವ್ರು ಅರ್ಥ ಆಗ್ತಿರಲಿಲ್ಲ. ಅದಕ್ಕೆ ಅವರ ಬ್ರಿಟಿಷರ ಅಧಿಕಾರಿಗಳು ಅವ್ರ ಪರವಾಗಿ ನ್ಯಾಯ ನೀಡ್ತಿದ್ರು. ಹೊಸ ಕಾನೂನು ಆಶೆಗಳು ಜನರಿಗೆ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಇದು ಮೇನ್ ಇಂಪಾರ್ಟೆಂಟು. ಇದು ಮೊನ್ನೆ ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ಗೂ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡಿ. ನಾನು ಇದು ಹೇಳ್ತೇನೆ. ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೆ ಇದೇ ಕ್ವಶನ್ ಆಗಿದೆ. ಸೈನಿಕ ಕಾರಣ, ತಕ್ಷಣದ ಕಾರಣ ಇದು ಅಂತಾರೆ. ತಕ್ಷಣ ಕಾರಣ ಕೇಳಕ್ಕೆ ಬರುತ್ತೆ ಇದು ಸ್ಫೋಟ ಹರಡುವಿಕೆಗೆ. ನೋಡಿ ಸೈನಿಕ ಕಾರಣ ಎಲ್ಲ ನಮ್ಮ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಅವರ ಸ್ಥಾನಮಾನ, ವೇತನ, ಬಡ್ತಿ ಇವೆಲ್ಲ ಮತ್ತು ಧಾರ್ಮಿಕ ಸೈನಿಕರನ್ನು ಪ್ರಚೋದಿಸುವ ಇವೆಲ್ಲ ನೋಡಿ. ಇದು ಇಂಪಾರ್ಟೆಂಟ್ ನೋಡಿ. ಹೋರಾಟದ ಸ್ಫೋಟ ಹರಡುವಿಕೆ ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಂಗ್ಲೀಷ್ ಸೇನೆಯಲ್ಲಿ ಬ್ರಿಟಿಷರ ಪ್ರಮಾಣದ ಭಾರತೀಯ ಸಿಪಾಯಿಗಳೆಲ್ಲೂ ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲೀಷರು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸ ಹೊಂದಿದ್ದರು. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಹೊಸ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು. ವೇಟ್ ಒಂದು ನಿಮಿಷ. ಬಂದೂಕುಗಳಿಂದ ಉಪಯೋಗಿಸಿದ ತಪಾಕಗಳಲ್ಲಿ ಹಂದಿ ಮತ್ತು ಹಸುವಿನ ಇದನ್ನು ಕೇಳಿದ್ದಾರೆ. ಕೊಬ್ಬನ್ನು ಸವರಿದ್ದರು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯ ನಿಷೇಧವಾಗಿತ್ತು. ಇದರಿಂದ ಘಟನೆ ದಂಗೆಯ ತಕ್ಷಣದ ಕಾರಣವಾಯಿತು. ಕಿಡಿ ಹೊತ್ತಿಸಿತು. ಇಂಗ್ಲೀಷ್ನಲ್ಲಿ ಸ್ಪಾರ್ಕ್ಡ್ ಅಂತ ಅಲ್ಲಿ ಕ್ವಶನ್ ಆಗಿರುತ್ತೆ. ಮೊನ್ನೆ ಹಾಗೆ ಎಷ್ಟೋ ಜನ ಕನ್ಫ್ಯೂಸ್ ಆಗಿದ್ದಾರೆ. ಕಿಡಿ ಹೊತ್ತಿಸಿತು ಅಂತ ಬಂತಂದ್ರು ಈ ತಕ್ಷಣದ ಕಾರಣನೇ ಆಗುತ್ತೆ ನೋಡಿ. ಓಕೆನಾ. ನೆಕ್ಸ್ಟ್ ಏನಿದೆ, ಬ್ಯಾರಕ್ಪುರ್ ಎಲ್ಲಿಪ್ಪ ಇದು ಸಿಪಾಯಿ ದಂಗೆ ಸ್ಟಾರ್ಟ್ ಆಗಿದ್ದು ಎಲ್ಲಿ? ಫಸ್ಟ್ ಇದು ಕ್ವಶನ್ನು ಆಗಿದೆ. ಫಸ್ಟ್ ಸಿಪಾಯಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಬ್ಯಾರಕ್ಪುರ್ ಅಂತ ನೆನ್ಪಿಡಿ. ಬ್ಯಾರಕ್ಪುರ್ ಇದು ಐ ಥಿಂಕ್ UPಯಲ್ಲಿ ಬರ್ಬೋದು. ಮಂಗಲ್ ಪಾಂಡೆಯಲ್ಲಿ 34ನೇ ರೆಜಿಮೆಂಟ್ 34ನೇ ರೆಜಿಮೆಂಟ್ನ ಸಿಪಾಯಿ ಆಗಿರ್ತಾನೆ ಯಾರು, ಮಂಗಲ್ ಪಾಂಡೆ. ಅವನು ಸಿಟ್ಟಿಗಾಗಿ ಮೇಜರ್ ಹಡ್ಸನ್ ಇದನ್ನು ಇಂಪಾರ್ಟೆಂಟಾ, ಯಾರನ್ನ ಕೊಂದ ಅಂತ ಕೇಳ್ತಾರೆ. ಮೇಜರ್ ಹಡ್ಸನ್ ಓಕೆನಾ. ಮತ್ತು ಆಮೇಲೆ ಅವರು ಯಾರಿಗಂದರೆ ಮಂಗಲ್ ಪಾಂಡೆಗೆ ಗಲ್ಲಿಗೇರಿಸ್ತಾರೆ. ಯಾವಾಗಂದರೆ 1857 ಏಪ್ರಿಲ್ 8ರಂದು ಮಂಗಲ್ ಪಾಂಡೆಗೆ ಗಲ್ಲಿಗೇರಿಸ್ತಾರೆ. ಆಮೇಲೆ ಅದು ಬ್ಯಾರಕ್ಪುರ್ನಿಂದ ಮೀರತ್ತಿಗೆ ದಂಗೆ ಪ್ರಾರಂಭ ಆಗುತ್ತೆ. ಮೀರತ್ನಿಂದ ದೆಹಲಿಗೆ ಬರುತ್ತೆ. ಈಗ ಕೇಳಿದ್ದಾರೆ ಕ್ವಶನ್, ಸ್ಟಾರ್ಟಿಂಗ್ ಎಲ್ಲ ಆಯ್ತು ಆಪ್ಷನ್ ನೋಡಿ ಆಗಬೇಕು. ಆಪ್ಷನ್ ಆಗಿ ಬ್ಯಾರಕ್ಪುರ್ ಇರಲಿಲ್ಲ ಅಂದರೆ ಇತ್ತಂದರೆ ಮೀರತ್ ಹಾಕ್ತಾರೆ. ಮೀರತ್ ಇರಲಿಲ್ಲ, ದೆಹಲಿ ಅಷ್ಟೇ ಇತ್ತು, ದೆಹಲಿ ಹಾಕ್ತಾರೆ. ಫಸ್ಟ್ ಬ್ಯಾರಕ್ಪುರ್, ಆಮೇಲೆ ಮೀರತ್, ಆಮೇಲೆ ದೆಹಲಿ. ಇದು ಕಾಲಾನುಕ್ರಮ ಓಕೆನಾ. ನೋಡಿ ಬ್ಯಾರಕ್ಪುರ್ನಲ್ಲಿ ಸೈನಿಕ ಪಡೆಯಲ್ಲಿ ಹಬ್ಬಿದ್ದ ಈ ವದಂತಿ ತೀವ್ರ ಅಸಮಾಧಾನ ಕಾರಣವಾಯಿತು. ಸೈನಿಕರ ತಪಾಕಿಯಲ್ಲಿ ಹಲ್ಲಿಂದ ಕಚ್ಚಿ ಇಂಗ್ಲೀಷರು ಆದೇಶಿಸಿದ ಇದನ್ನು ನಿರಾಕರಿಸಿದ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರ್ನ ಸೈನಿಕರು ಬಂಡಾಯವಾದರು. ಈ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಇಲ್ಲಿ ನೋಡಿ, ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಅಧಿಕಾರಿಯೊಬ್ಬನು ಕೊಂದನು. ಅದೇ ಹಡ್ಸನನ್ನು ಕೊಲ್ತಾನೇನು ಶೂಟ್ ಮಾಡಿ. ಇದರಿಂದ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಿಸಿಕೊಂಡು ಗಲ್ಲಿಗೇರಿಸಿದ. ಗಲ್ಲಿಗೆ ಅಷ್ಟು ಹೇಳಿದಾರಲ್ಲ, ಏಪ್ರಿಲ್ 8, 1857. 34ನೇ ರೆಜಿಮೆಂಟ್ ಇಂಪಾರ್ಟೆಂಟ್ ನೋಡಿ. ಅವನು 34ನೇ ರೆಜಿಮೆಂಟ್ನ ಸೈನಿಕನಾಗಿರ್ತಾನೆ. ಆಮೇಲೆ ಇಲ್ಲಿ ನೋಡಿ ಹೇಳಿದ್ನಲ್ಲ, ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಮೀರತ್ ಬ್ರಿಟಿಷರ ಪ್ರಮುಖ ಸೇನಾ ನೆಲೆಯಾಗಿತ್ತು. ಇಲ್ಲಿ ಕೂಡ ಇಂಗ್ಲೀಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು. ಕರೆಕ್ಟ್. ಆಗ ಸಿಪಾಯಿಗಳನ್ನು ಬಂಧಿಸಲಾಯಿತು. ಇದರಿಂದ ಮೀರತ್ನಲ್ಲಿ ದಂಗೆ ಉಂಟಾಯಿತು. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಬಂಧಿತರಾದ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು. ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಿಜಾಂಕುರ ನಾಂದಿಯಾಯಿತು. ನಂತರ ಸೈನಿಕರ ಗುಂಪು ಮೀರತ್ನಿಂದ ನೆಕ್ಸ್ಟ್ ನೋಡಿ ದೆಹಲಿಗೆ ತಲುಪಿತು. ಕರೆಕ್ಟ್. ದೆಹಲಿಯಲ್ಲಿ ಕೆಂಪು ಕೋಟೆಗೆ ಪ್ರವೇಶಿಸಿತು. ಕೆಂಪು ಕೋಟೆ, ಒಂದು ನಿಮಿಷ.
ಕೆಂಪುಕೋಟೆ ಪ್ರವೇಶಿಸಿತು. ಇಳಿಯುವ ವಯಸ್ಸಿನ ಅಂದರೆ ಸಣ್ಣವನ ಐತಿ ಇಳಿಯುವ ವಯಸ್ಸಿನ ದೊಡ್ಡ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದ. ನೋಟ್ ಮಾಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ನೋಡಿ. 2ನೇ ಬಹದ್ದೂರ್ ಶಾ ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು ಎಲ್ಲರೂ ಸೇರಿ. ಹಲವಾರು ಭಾಗ ಪ್ರತಿಭಟನಾಕಾರರು, ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ಇದರಿಂದಾಗಿ ಪ್ರತಿಭಟನೆ ತೀವ್ರ ಸ್ವರೂಪ ಕಾಳ್ಗಿಚ್ಚು ದೆಹಲಿ, ಕಾನ್ಪುರ್, ಝಾನ್ಸಿಗಳಲ್ಲಿ ಹರಡಿತು. ಇನ್ನು ಮುಂದೆ ನೋಡೋಣ ತಡ್ರಿ, ಇನ್ನು ಬೇರೆ ಬೇರೆ ಕಡೆ ಹರಡುತ್ತೆ. ಐ ಥಿಂಕ್ ಅಲ್ಲ, ನಾರ್ತ್ ಸೈಡೇ ಜಾಸ್ತಿ ಪ್ರಬಲವಾಗಿತ್ತು. ಇದು ಯಶಸ್ವಿ ಅಸಫಲವಾಗೋ ಕಾರಣ ಇದು ಆಲ್ ಇಂಡಿಯಾನಲ್ಲಿ ಆಗಿರಲಿಲ್ಲ. ಆದರೆ ಅವಾಗ ನಮ್ಗೆ ಸ್ವಾತಂತ್ರ್ಯ ಸಿಗ್ತಿದೆ. ನಾವು ನೋಡಿ, ಕಾನ್ಪುರದಲ್ಲಿ ನಾನಾ ಸಾಹೇಬ್, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಕಾನ್ಪುರದಲ್ಲಿ ಈತನಿಗೆ ತಾತ್ಯಾ ಟೋಪಿ ಸಹಾಯಕನಾಗಿದ್ದನು. ಯಾರ ಸಹಾಯಕ? ತಾತ್ಯಾ ಟೋಪಿ ಸಹಾಯಕನಾಗಿದ್ದನು ಕಾನ್ಪುರದಲ್ಲಿ. ತಾತ್ಯಾ ಟೋಪಿ ಮೂಲ ಹೆಸರು ಕೇಳ್ತಾನೆ ರೀ. ಮೂಲ ಹೆಸರು ನೆನ್ಪಿಡ್ಬೇಕು ರೀ, ರಾಮಚಂದ್ರ ಪಾಂಡುರಂಗ ಭಟ್. ಯಾರಂತ ಕೇಳ್ತಾರೆ. ತಾತ್ಯಾ ಟೋಪಿಯ ಮೂಲ ಹೆಸರು ಅಂತ ಕ್ವಶನ್ ಆಗಿದೆ. ತಾತ್ಯಾ ಟೋಪಿಯ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ್ ಭಟ್. ಬರ್ಕೊಳ್ಳಿ ನೀವು. ಇವ್ ನಾನಾ ಸಾಹೇಬ್ಗೆ ಸಹಾಯ ಮಾಡ್ತಾನೆ ಅವನೇ. ನಾನಾ ಸಾಹೇಬ್ನ ಅವನ ಮೂಲ ಹೆಸರು, ನಾನಾ ಸಾಹೇಬ್ನ ಮೂಲ ಹೆಸರು ದೊಂಡೋಜಿ ಪಂತ್. ನಾನಾ ಸಾಹೇಬ್ನ ಮೂಲ ಹೆಸರು ದೊಂಡೋಜಿ ಪಂತ್. ತಾತ್ಯಾ ಟೋಪಿಯ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ ಭಟ್. ನಾನಾ ಸಾಹೇಬ್ನು 2ನೇ ಬಾಜಿರಾವನ ದತ್ತು ಪುತ್ರನಾಗಿರ್ತಾನೆ. ಗ್ವಾಲಿಯರ್ನಲ್ಲಿ ದಂಗೆ ಎದ್ದು ಸೋತು ನೇಪಾಳಕ್ಕೆ ಓಡಿ ಹೋಗ್ತಾನೆ. ಆಮೇಲೆ ಇವರೆಲ್ಲ ಬ್ರಿಟಿಷ್ ಇದು ಮಾಡ್ತಾರಲ್ಲ, ಆವಾಗ ನೇಪಾಳಕ್ಕೆ ಹೋಗ್ತಾನೆ ನೋಡಿ. ಆಮೇಲೆ ಇಲ್ಲಿ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಆಳ್ವಿಕೆ ಮಾಡ್ತಿರ್ತಾಳೆ. ಅಲ್ಲಿ ನಾಯಕತ್ವದ ದಂಗೆ 1857 ದಂಗೆ ನೋಡಿದಾಗ ಅಲ್ಲಿ ನಾಯಕತ್ವ ನಮ್ಮ ರಾಣಿ ಲಕ್ಷ್ಮೀಬಾಯಿ ವಹಿಸ್ತಿರ್ತಾರೆ. ಕಾನ್ಪುರ್ ಬ್ರಿಟಿಷರ ವಶವಾದನ. ಇಲ್ಲಿ ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ಸೋತಾಗ ತಾತ್ಯಾ ಟೋಪಿ ಇಲ್ಲಿಗೆ ಬರ್ತಾನೆ. ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯಕ ಮಾಡೋಕ್ಕೆ ಬರ್ತಾನೆ. ಒಂದು ನಿಮಿಷ, ನೆಕ್ಸ್ಟ್ ನೋಡೋಣ. ಪ್ರತಿಭಟನಾ ಲಕ್ನೋವಿನಲ್ಲಿ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲೀಷರ ಬರ್ತೀವಿ. ಇದೆಲ್ಲ ಇಂಪಾರ್ಟೆಂಟ್. ರಾಣಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಇದು ಇಂಪಾರ್ಟೆಂಟ್ ನೋಡಿ, ಇದು ನೋಟ್ ಮಾಡಿ. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ. ಅಲ್ಲಿ ಯಾಕಪ್ಪ ಅಂತಂದರೆ ಇದು ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಇದೇ ಮೇನ್ ಇಂಪಾರ್ಟೆಂಟ್. ಎಲ್ಲಿ ಅಂದರೆ ಝಾನ್ಸಿಯಲ್ಲಿ ಯುದ್ಧದಲ್ಲಿ ಮಾಡಿ ಗ್ವಾಲಿಯರನ್ನು ವಶಕ್ಕೆ ಪಡೆದಳು. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಶೌರ್ಯದಿಂದ ಹೋರಾಡಿ ರಾಣಿಯು ಹಸುನಿಗೆದಳು. ಕರೆಕ್ಟ್. ಇನ್ನು ನೋಡಿ, ಬ್ರಿಟಿಷರ ವಿರುದ್ಧ ಗೆದ್ದವಳು. ಇದು ಇಂಪಾರ್ಟೆಂಟ್. ಬ್ರಿಟಿಷರ ವಿರುದ್ಧ ಗೆದ್ದಿಯಾ ಗ್ವಾಲಿಯರನ್ನು ವಶಪಡಿಸಿಕೊಂಡಳು. ಓಕೆ, ನೆಕ್ಸ್ಟ್ ಹೋರಾಡಿ ರಾಣಿಯು ಹಸುನಿಗೆದಳು. ಇಂದಿಗೂ ರಾಣಿ ಸ್ವತಂತ್ರ ಇತಿಹಾಸದ ಹೆಮ್ಮೆಯ ವಿಷಯವಾಗಿದೆ. ಓಕೆ, 18 ಈ ದಂಗೆ ವಿಫಲವಾಗೋಕ್ಕೆ ಕಾರಣ ಏನೇನು ಇಂಪಾರ್ಟೆಂಟ್ ನೋಡೋಣ. ಅದೇ ಎಲ್ಲ ರಾಜರುಗಳು ಒಗ್ಗಟ್ಟಾಗಿರಲಿಲ್ಲ. ಆಮೇಲೆಲ್ಲ ಈ ಕಡೆ ಆಗಿಬಿಡ್ತಾರೆ. ಇದೆಲ್ಲ ನೀವು ಓದ್ಕೊಳ್ಳಿ, PDF ಹಾಕಿರ್ತೀನಿ, ಓದ್ಕೊಳ್ಳಿ ಇವೆಲ್ಲ. ಇದೊಂದು ಇಂಪಾರ್ಟೆಂಟ್ ನೋಡಿ. ದಂಗೆಯ ಪರಿಣಾಮ ನೋಡೋಣ. ಅದನ್ನ ಭಾರತದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡು ಇದು ಇಂಪಾರ್ಟೆಂಟ್ ನೋಡಿ, ನೋಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಇದು ಚೆನ್ನಾಗಿ ಇಂಪಾರ್ಟೆಂಟ್. ಇದು 1857 ದಂಗೆ ಆದ ನಂತರ ಭಾರತದಲ್ಲಿ ಬ್ರಿಟಿಷ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಭಾರತವು ಬ್ರಿಟನ್ ಸಾಮ್ರಾಜ್ಯ ಆಡಳಿತಕ್ಕೆ ಹೊರಪಟ್ಟಿತ್ತು. ಕಂಪನಿ ಆಡಳಿತ ನಡೀತಾ ಇತ್ತು ಈತನ. ಈಗ ಡೈರೆಕ್ಟಾಗಿ ಬ್ರಿಟಿಷರ ರಾಣಿಯಿಂದನೇ ನಮ್ಮ ಇಂಡಿಯಾನ ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್ 1857 ನಂತರ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಅವೆಲ್ಲ 1858 ಇದು ಇಂಪಾರ್ಟೆಂಟ್ ನೋಡಿ. 1858 ರಾಣಿಯ ಘೋಷಣೆ ಹೊರಡಿಸಿದರು. ಈ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಮ್ಯಾಗ್ನಾ ಕಾರ್ಟಾ, ಮೋಸ್ಟ್ ಇಂಪಾರ್ಟೆಂಟ್, ಭಾರತೀಯ ಮಹಾಸನ್ನದು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಇದೆಲ್ಲ ನೀವು ಓದಿ ಚೆನ್ನಾಗಿನ್ನ. ಆಯ್ತು ನೋಡಿ, ಇಷ್ಟೇ. ಕಾರಣ, ಪರಿಣಾಮ, ವಿಫಲತೆ ಕಾರಣ. PDF ಹಾಕಿರ್ತೀನಿ, ಓದಿ. ಸ್ವಲ್ಪ ಬ್ರಿಟಿಷರ ಪರಿಣಾಮ ನೋಡೋಣ. ನಾನು ಅವಾಗ ಹೇಳಿದ್ನಲ್ಲ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ಮತ್ತು ಭೂಕಂದಾಯ ನೀತಿಗಳು, ಶಿಕ್ಷಣ, ಇದೆ ಚಾರ್ಲ್ಸ್ ವುಡ್, ಇವೆಲ್ಲ ಇಂಪಾರ್ಟೆಂಟ್ ನೋಡಿ. 100% PC ಕೇಳ್ತಾನೆ. ಇದರಿಂದ 2-3 ಕ್ವಶನ್ ಅಂತೂ 100% ಕೇಳ್ತಾನೆ.
ಇಲ್ಲಿ ನೋಡಿ ಇಂಪಾರ್ಟೆಂಟ್ ಏನೇನಿದೆ: ನಾಗರಿಕ ಸೇವೆ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಭೂಕಂದಾಯ ನೀತಿ. ಇವೆಲ್ಲ ನೀವು ಓದಿ ಚೆನ್ನಾಗಿ ಒಂದು ಸಲ. PDF ಇರುತ್ತೆ. ನೀವು ನಿಮ್ಮಲ್ಲಿ ಬುಕ್ಸ್ ಇದ್ದರೆ ನಿಮ್ಮ ಬುಕ್ಸ್ನಲ್ಲೇ ಚೆನ್ನಾಗಿ ಓದಿ. ನಾನು ಏನು ಇಂಪಾರ್ಟೆಂಟ್ ಅಂತ ಮಾಡ್ತೀನಿ. ನಾಗರಿಕ ಸೇವೆ ಯಾರು? ಲಾರ್ಡ್ ಕಾರ್ನ್ವಾಲಿಸ್. ನಾಗರಿಕ ಸೇವಾ ಆಡಳಿತದಲ್ಲಿ ಜಾರಿಗೆ ತಂದನು. ಯಾರು ಜಾರಿಗೆ ತರ್ತಾನೆ? ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೇ ಪಾಲಿಸಿಕೊಂಡು ಬಂದಿತ್ತು. ಕಂಪನಿಯು ನೌಕರಿಗೆ ಖಾಸಗಿ ವ್ಯಾಪಾರವನ್ನು ಅನುಮತಿ ನೀಡಿತು. ಈ ಅವಕಾಶ ಬಳಸಿಕೊಂಡು ನೌಕರರು ಅನೈತಿಕ ಮಾರ್ಗಗಳ ಹಣ ಸಂಪಾದಿಸಲು ಕಡುಭ್ರಷ್ಟರಾದರು. ಇದನ್ನು ತಡೆಯುವ ಸಲುವಾಗಿ 1800 ಕರೆಕ್ಟ್ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತರ್ತಾರೆ. ಅವಾಗ ಭಾರತದಲ್ಲಿ ಜಾರಿಗೊಳಿಸಿದನು, ಇಂಡಿಯಾದಲ್ಲಿ ಜಾರಿಗೊಳಿಸ್ತಾನೆ. ಕಾಯ್ದೆ ಹೆಸರೇ ಸೂಚಿಸುವಂತೆ ಅದರ ಉದ್ದೇಶ ನಿಯಂತ್ರಣ ಹೇರುವುದು. ಓಕೆ. 1801 ನಾಗರಿಕ ಸೇವೆಗೆ ಸೇರಬಯಸುವ ಶಿಕ್ಷಣವನ್ನು ನೀಡಲು ಲಾರ್ಡ್ ವೆಲ್ಲೆಸ್ಲಿ, ನೋಟ್ ಮಾಡ್ಕೊಳ್ಳಿ, ಲಾರ್ಡ್ ವೆಲ್ಲೆಸ್ಲಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶನ ಇದಕ್ಕೆ ಬೆಂಬಲ ನೀಡಲಿಲ್ಲ. ಓಕೆ. ಇದರ ಪರಿಣಾಮವಾಗಿ 1853 ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು. 1853 ನಂತರ ನಾಗರಿಕ ಸೇವೆ ಮಾಡುವ ಎಲ್ಲ ಸ್ಪರ್ಧಾತ್ಮಕ ಮೂಲಕವೇ ಆಗಬೇಕೆಂದು ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆ. ಯಾರು ಪಾಸ್ ಆಗಿರ್ತಾರೆ ನಮ್ಮ ICS ಎಕ್ಸಾಮ್? ಫಸ್ಟ್ ಕಮೆಂಟ್ ಮಾಡಿ ನೀವು. ICS ಎಕ್ಸಾಮ್ನ ನಮ್ಮ ಭಾರತೀಯ ಯಾರು ಎಷ್ಟರಲ್ಲಿ ಮತ್ತು ಯಾರು ಪಾಸ್ ಆಗ್ತಾರೆ ಮೊದಲಿಗ ಅಂತ ಕಮೆಂಟ್ ಮಾಡಿ ನೀವು. ಕಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಐತೆ ನೋಡಿ, ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಕೇಳಬಹುದು. ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದನು. ಈ ಹೇಳಿಕೆಯನ್ನು ಯಾರು ಹೇಳಿದರು ಅಂತ ಕ್ವಶನ್ ಆಗ್ಬೋದು. ಕಾರ್ನ್ವಾಲಿಸ್, ಲಾರ್ಡ್ ಕಾರ್ನ್ವಾಲಿಸ್. ನ್ಯಾಯಾಂಗ ವ್ಯವಸ್ಥೆ ನೋಡೋಣ. ನ್ಯಾಯಾಂಗ ವ್ಯವಸ್ಥೆ ಮೊಘಲರಿಂದ ಬ್ರಿಟಿಷರು ಹಂತವಾಗಿ ಅಧಿಕಾರ ಹಸ್ತಾಂತರ 18 ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಬೇರ್ಪಡಿಸಲು ಬಕ್ಸರ್ ಕದ ನಂತರ ಮೊಘಲ್ ಚಕ್ರವರ್ತಿ 2ನೇ ಶಾಲಂ. ಬಕ್ಸರ್ ಕದ ನಂತರ 2ನೇ ಶಾಲಂನು ದಿವಾನಿ ಹಕ್ಕೆಂಬ ಕಂದಾಯ ವಸೂಲಿನ ಬ್ರಿಟಿಷರಿಗೆ ನೀಡಿದನು. ಅವಾಗ ರಾಬರ್ಟ್ ಕ್ಲೈವ್ ಇರ್ತಾನಲ್ಲ. ಬಂಗಾಳದಲ್ಲಿ ದ್ವಿಸರ್ಕಾರ ಜಾರಿಗೆ ಬಂದಿದ್ದು ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರೀಕೃತವಾಗಿ ಜಾರಿಗೆ ತರಬೇಕೆಂದು ಈ ಹೆಜ್ಜೆ ಬ್ರಿಟಿಷರ ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾದರು. ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದು. ಕರೆಕ್ಟ್. ಇದು ಇಂಪಾರ್ಟೆಂಟ್. ಈಗ ಹೇಳ್ತೀನಿ ನೋಡಿ, ಇದು ನೋಟ್ ಮಾಡ್ಕೊಳ್ಳಿ. 1772 ಗವರ್ನರ್ ಆಗಿ ಆಗಮಿಸಿಕೊಂಡು ವಾರನ್ ಹೇಸ್ಟಿಂಗ್ 2 ಪ್ರಕಾರದ ನ್ಯಾಯಾಲಯಗಳು ತರ್ತಾನೆ. ಕೋರ್ಟ್ ತರ್ತಾನೆ, 2 ನ್ಯಾಯಾಲಯಗಳು. ಎಷ್ಟು? 2 ನ್ಯಾಯಾಲಯಗಳು. ಅವು ಯಾವ್ಯಾವ ಅಂದರೆ ದಿವಾನಿ ಅದಾಲತ್, ನಾಗರಿಕ, ಇದು ಸಿವಿಲ್ ಕೋರ್ಟ್ ದಿವಾನಿ ಅದಾಲತ್, ಇಲ್ಲ ಐತೆ ನೋಡಿ, ನಾಗರಿಕ ನ್ಯಾಯಾಲಯ. ಮತ್ತು ಇನ್ನೊಂದು ನಿಜಾಮತ್ ಅದಾಲತ್, ಇದು ಕ್ರಿಮಿನಲ್ ಕೋರ್ಟ್. ಕೇಳ್ತಾನೆ, ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ಎಂಬ 2 ಬಗೆಯ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಕೊಟ್ಟಿರ್ತಾನೆ ಹಿಂಗೆ. ವೆಲ್ಲೆಸ್ಲಿ ಎಲ್ಲ. ವಾರನ್ ಹೇಸ್ಟಿಂಗ್ ನೋಡಿ, ಇದು ಇಂಪಾರ್ಟೆಂಟಾ ಇದು. ಓಕೆ. ನೆಕ್ಸ್ಟ್ ನೋಡೋಣ. ಅದೇ ಈ ನ್ಯಾಯಾಲಯದಲ್ಲಿ ಏನಿತ್ತಪ್ಪ, ನಾಗರಿಕರ ನ್ಯಾಯದಾನ ಸಂದರ್ಭ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಪ್ರಕಾರ, ಮುಸ್ಲಿಮರಿಗೆ ಶರಿಯತ್, ನಮ್ಮ ಶರಿಯತ್ ಪ್ರಕಾರ, ನಮ್ಮ ಹಿಂದೂದವರಿಗೆ ಹಿಂದೂ ಶಾಸ್ತ್ರ ಪ್ರಕಾರ, ನಮ್ಮ ಮುಸ್ಲಿಮ್ದವರಿಗೆ ಮುಸ್ಲಿಂ ಶರಿಯತ್ ಪ್ರಕಾರ ನ್ಯಾಯದಾನ ಮಾಡಬೇಕಾಗಿತ್ತು. ಓಕೆನಾ. ನೆಕ್ಸ್ಟ್ ಕ್ರಮೇಣ ಬ್ರಿಟಿಷರು, ಇದೆಲ್ಲ ನೀವು ಓದ್ಕೊಳ್ಳಿ. ಇಲ್ಲಿ ನೋಡಿ, ಅಪರಾಧ ನ್ಯಾಯಾಲಯಗಳ ಖಾಜಿಗಳ ಅಧೀನದಲ್ಲಿತ್ತು. ನೀವು ಓದ್ಕೊಳ್ಳಿ ಚೆನ್ನಾಗಿ. ಇದು ಒಂದು ಇಂಪಾರ್ಟೆಂಟ್ ನೋಡಿ. ಪೊಲೀಸ್, ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಈ ಬರ್ತಾನೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಇದೊಂದು ಕ್ವಶನ್ 10 ಸಲ ಆಗಿರ್ಬೇಕು. ಇಲ್ಲೇ ಐತೆ ನೋಡಿ. ಲಾರ್ಡ್ ಕಾರ್ನ್ವಾಲಿಸ್ ಮೊದಲ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ಜಾರಿಗೆ ತಂದನು. ಆಮೇಲೆ ನಾನು ಹೇಳ್ತೀನಿಲ್ಲ, ಗವರ್ನರ್ ಜನರಲ್ ಎಲ್ಲ ಬಂದಾಗ ನಾನು ಇನ್ನೊಂದು ಸಲ ಚೆನ್ನಾಗಿ ಹೇಳ್ತೀನಿ. ಓಕೆ. ಮತ್ತು ನೀವೆಲ್ಲ ಓದಿ, ಇದೆಲ್ಲ PDF ಸೈನಿಕ ವ್ಯವಸ್ಥೆಯಲ್ಲಿ ಏನು ಇಂಪಾರ್ಟೆಂಟ್? 18 ಫೀಲ್. ಓಕೆ. ಇದನ್ನು ಬೇಡ, ಓದಿ, ನೀವು ಓದ್ಕೊಳ್ಳಿ. PDF ಇದೆಯಲ್ಲ, ಅದು ಚೆನ್ನಾಗಿ ಓದಿ ಒಂದು ಸಲ. ನಾನು ಲೆಂತ್ ಆಗುತ್ತೆ, ಇದು ಪೂರ್ತಿ ವಿಡಿಯೋ 1 ತಾಸು 2 ತಾಸು ಆಗುತ್ತೆ ನೋಡಿ. ಭೂಕಂದಾಯ ನೀತಿಗಳು ನೋಡೋಣ ಸ್ವಲ್ಪ. ಭೂಕಂದಾಯ ನೀತಿಗಳನ್ನು ಯಾಕೆ ಜಾರಿಗೆ ತಂದ್ರು ಅಂದರೆ, ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಕೇಂದ್ರವಾಗಿ ಇಟ್ಟುಕೊಂಡ್ರು. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ ಈ ಕಂಪನಿ ಅಲ್ಲಿ ಗೌರ್ಮೆಂಟ್ ಕೊಡಬೇಕಿತ್ತು, ಬ್ರಿಟಿಷ್ ಗೌರ್ಮೆಂಟ್ಗೆ. ಈ ಹಿನ್ನೆಲೆ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಸುಸ್ಥಿರಗೊಳಿಸಬೇಕು. ಇದರಿಂದ ಹೊಸ ಬಗೆಯ ಕಂದಾಯ ನೀತಿಗಳು. ಓಕೆ. ಖಾಯಂ ಜಮೀನ್ದಾರಿ ಪದ್ಧತಿ ಇಂಪಾರ್ಟೆಂಟ್ ನೋಡಿ. ಇದು ಬಾಕ್ಸ್ ಇರುತ್ತಲ್ಲ, ಇದು ಇಂಪಾರ್ಟೆಂಟ್. ಈ ಬಾಕ್ಸ್ನಲ್ಲಿ ಏನೇನಿದೆ ಅಂದರೆ, ಇಲ್ಲಿಂತ ಏನು ಬೇಡ, ಇಲ್ಲಿ ಹೇಳ್ತೀನಿ ನೋಡಿ. ರೆಡ್ ಪೆನ್ನಿಂತ ನೋಟ್ ಮಾಡ್ತೀನಿ. ಇಲ್ಲಿ ನೋಡಿ,
ಇಷ್ಟೆಲ್ಲ ಇಂಪಾರ್ಟೆಂಟೇ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದರೆ ವಾರನ್ ಹೆಸ್ಟಿಂಗ್. ರೆಡ್ ಪೆನ್ ಅಂತ ಬರ್ಕೊಳ್ಳಿ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದರೆ ವಾರನ್ ಹೆಸ್ಟಿಂಗ್. ಆಮೇಲೆ ಇನ್ನೊಂದು ನೋಡ, ವೇಟ್ ಒಂದು ನಿಮಿಷ. ಇದು ನೋಡಿ, 1780ರಲ್ಲಿ ಅವನು ಏನು ಕಲ್ಕತ್ತಾದಲ್ಲಿ ಮದ್ರಾಸವನ್ನು ಪ್ರಾರಂಭಿಸಿದನು. ಓಕೆ, ಎಷ್ಟರಲ್ಲಿ? 1800. ಇದು ಕ್ವಶನ್ ಆಗಿದೆ 1781ರಲ್ಲಿ. ಆಮೇಲೆ ಜೋನಾಥನ್ ಡಂಕನ್ ಎಂಬ ಮತ್ತೊಬ್ಬ ಬ್ರಿಟಿಷ್ ವ್ಯಕ್ತಿಯು 1790ರಲ್ಲಿ ಬನಾರಸ್ ಕಾಲೇಜ್, ಸಂಸ್ಕೃತ್ ಕಾಲೇಜ್, ಇದನ್ನು ಕ್ವಶನ್ ಆಗಿದೆ. ಬನಾರಸ್ ಸಂಸ್ಕೃತ್ ಕಾಲೇಜನ್ನು ಪ್ರಾರಂಭಿಸ್ತಾನೆ. ಯಾರು? ಜೋನಾಥನ್ ಡಂಕನ್. ಕಲ್ಕತ್ತಾ ಮದ್ರಾಸವನ್ನು ಯಾರು? 1780ರಲ್ಲಿ ವಾರನ್ ಹೇಸ್ಟಿಂಗ್. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಅಂದರೆ ವಾರನ್ ಹೇಸ್ಟಿಂಗ್. ಇನ್ನೊಂದು ರೆಡ್ ಪೆನ್ ನಿಂತೆ ನೋಟ್ ಮಾಡ್ಕೊಳ್ಳಿ. ಇದನ್ನು ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಅದು ಮೋಸ್ಟ್ ಜನ ಗೊತ್ತಿಲ್ಲ. ಬ್ರಿಟಿಷ್ ಶಿಕ್ಷಣ ವ್ಯಾಪಕ ವಿಸ್ತರಣೆಗೆ ಮೊದಲ ಒತ್ತಾಯಿಸಿದರು ಚಾರ್ಲ್ಸ್ ಗ್ರಾಂಟ್. ಅಲ್ಲಿ ಏನಿತ್ತು? ಮಾಡರ್ನ್ ಎಜುಕೇಷನ್. ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಮಾಡರ್ನ್ ಎಜುಕೇಷನ್ ವಾರನ್ ಹೇಸ್ಟಿಂಗ್. ಇಲ್ಲಿ ಬ್ರಿಟಿಷ್ ಎಜುಕೇಷನ್ ವಿಸ್ತರಣೆಗೆ ಮೊದಲ ಒತ್ತಾಯಿಸಿದರು ಚಾರ್ಲ್ಸ್ ಗ್ರಾಂಟ್. ಓಕೆ, ನೆಕ್ಸ್ಟ್ ನೋಡೋಣ ತಡಿ. ನೋಡಿ, ಆಮೇಲೆ ನೆಕ್ಸ್ಟ್ 19ನೇ ಶತಮಾನದ ನಂತರ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ತೀವ್ರತೆಯನ್ನು ಪಡೆಯಿತು. ಕರೆಕ್ಟು. 1828ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ. ನಂತರ ಇದರ ವಿಸ್ತರಣೆ ಪ್ರೋತ್ಸಾಹ ದೊರೆಯಿತು. ಗವರ್ನರ್ ಜನರಲ್ ಕಾರಿಂಗ ಸಭೆಯ ಮೆಕಾಲೆ ಕಾನೂನು ಸದಸ್ಯನಾಗಿ ಬೆಂಟಿಂಗ್ನು ನೇಮಕ ಮಾಡಿದ್ದಾನು. ಇಂಪಾರ್ಟೆಂಟ್. ಮೆಕಾಲೆ ಕಾನೂನು ಸದಸ್ಯನಾಗಿರ್ತಾನೆ ಕಾರಿಂಗ ಸಭೆಗೆ. ಅವಾಗ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್. ಒಂದು 20 ಸಲ ಆಗಿರಬೇಕು ಈ ಕ್ವಶನ್. ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿ ನೇಮಕವಾದ ಸಮಿತಿಗೂ ಅಧ್ಯಕ್ಷನಾಗುತ್ತಾನೆ. ಓಕೆ, ಇದಕ್ಕೂ ಅಧ್ಯಕ್ಷನಾಗಿರ್ತಾನಂತೆ. 1800, ಇದು ಇಂಪಾರ್ಟೆಂಟ್ ನೋಡಿ, ನೋಟ್ ಮಾಡ್ಕೊಳ್ಳಿ. 1835ರಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಬಂಧಿಸಿದ ಮೆಕಾಲೆ ಕೊಟ್ಟ ವರದಿಯು ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ತಳಹದಿಯಾಯಿತು. ಅವನ ಯೋಜನೆಯ ಪ್ರಮುಖ ಅಂಶವೆಂದರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಿಗೂ ಅಭಿರುಚಿ, ಅಭಿಪ್ರಾಯ, ನೀತಿ, ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗುವ ಹೊಸ ಭಾರತೀಯ ವಿದ್ಯಾವಂತರನ್ನು ವರ್ಗವನ್ನು ಸೃಷ್ಟಿ ಮಾಡುವುದು. ಓಕೆ, ಭಾರತದ ವಿದ್ಯಾಭ್ಯಾಸ ಕ್ರಮ ಇಂಗ್ಲೀಷ್ ಭಾಷೆಯು ಮಧ್ಯಮವಾಗಿ ಬಳಕೆಯಲ್ಲಿ ಪ್ರಾರಂಭವಾದದ್ದೇ 1831 ದಶಕದ ನಂತರ. ಇದನ್ನು ಇಂಪಾರ್ಟೆಂಟ್, ಇಂಗ್ಲೀಷ್. ಓಕೆ, ನಂತರ ಪ್ರಮುಖ ಬೆಳವಣಿಗೆ ಇನ್ನೊಂದು, ಚಾರ್ಲ್ಸ್ ವುಡ್, ಲಾರ್ಡ್ ಡಾಲ್ಹೌಸಿ. 1857 ಆಯೋಗದ ಶಿಫಾರಸಿನ ಮೇಲೆಗೆ ಲಾರ್ಡ್ ಡಾಲ್ಹೌಸಿಯಲ್ಲಿ ಬರ್ತಾನೆ. ಇಲ್ಲಿ ಬರ್ತಾನಲ್ಲಿ 1857 ಕಲ್ಕತ್ತಾ, ಬಾಂಬೆ, ಮದ್ರಾಸಲ್ಲಿ ನೂತನ ವಿಶ್ವವಿದ್ಯಾಲಯಗಳು 1857ರಲ್ಲಿ ಸ್ಥಾಪನೆ ಆಗ್ತವೆ. ಓಕೆನಾ? ಇದರಲ್ಲಿ ಕ್ವಶನ್ ಏನಾಗಿದೆ ರೈಸ್ ಅಂತ ನಾನು ಹೇಳ್ತೀನಿ, ಒಂದು ನಿಮಿಷ. ಕ್ವಶನ್ ಏನಾಗಿದೆ ಅಂದರೆ, ಮೆಕಾಲೆ ವರದಿ ಯಾವಾಗ ಜಾರಿಗೆ ಬರುತ್ತೆ ಅಂದರೆ 1835. ಮೆಕಾಲೆ ವರದಿ ಒಳಗೆ ಏನು ಇರುತ್ತೆ ಅಂದರೆ ಯುರೋಪಿನ ಶಿಕ್ಷಣ ಮಾದರಿ, ಪಾಶ್ಚಿಮಾತ್ಯ ಮಾದರಿ ಶಿಕ್ಷಣ ವ್ಯವಸ್ಥೆಗೆ ಅನುಷ್ಠಾನ ಮಾಡ್ತಾನೆ. ಅದು ಡೌನ್ವರ್ಡ್ ಫಿಲ್ಟ್ರೇಷನ್ ಥೆರಿ. ಓಕೆ, ಆವಾಗ 1835ರಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್. ಓಕೆ, ಇದು 1854ರಿಗೆ ಇದು ಎಲ್ಲಿಐತೆ? ಚಾರ್ಲ್ಸ್ ವುಡ್ ವರದಿನ ಏನಂತ ಕರೀತಾರಪ್ಪ? ಭಾರತ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ. 1857ರ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. ಓಕೆ, 1857 ಚಾರ್ಲ್ಸ್ ವುಡ್ ವರದಿ. ಯಾವ ಗವರ್ನರ್ ಜನರಲ್? ಇದು ಕನ್ಫ್ಯೂಸ್ ಆಗ್ತವೆ, ಕಾಮನ್ಲಿ ಭಾಳ ಜನ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಇದು ಪ್ರಾಥಮಿಕ ಶಿಕ್ಷಣ ಸ್ಥಳೀಯ ಭಾಷೆಯಲ್ಲಿ ಇರಬೇಕಂತ ಹೇಳುತ್ತೆ. ಪ್ರೌಢ ಶಿಕ್ಷಣ ಸ್ಥಳೀಯ ಮತ್ತು ಆಂಗ್ಲ ಭಾಷೆಯಲ್ಲೂ, ಇಂಗ್ಲೀಷ್ನಲ್ಲಿ ಮತ್ತು ಲೋಕಲ್ ಲ್ಯಾಂಗ್ವೇಜ್. ಹೈಯರ್ ಎಜುಕೇಷನ್ ಇಂಗ್ಲೀಷ್ನಲ್ಲಿ ಇರಬೇಕಂತ ಇದು ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ವರದಿ ಹೇಳುತ್ತೆ. ಆ ವರದಿಯಂತೆ 1857ರಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ 3 ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾವೆ. ಇದೂ ಇಂಪಾರ್ಟೆಂಟಾ? ಕಲ್ಕತ್ತಾ ವಿಶ್ವವಿದ್ಯಾಲಯ. ಓಕೆ, ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ, ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಯಾರಿಗೆ ಕರೀತಾ ಅಂತ ಕೇಳಿದ್ರೆ ಲಾರ್ಡ್ ಮೆಕಾಲೆಗೆ ಕರೀತಾರೆ. ಓಕೆ, ಇದು ನಾನು ಹೇಳ್ತಾ ಇದ್ದೇನೆ, ಅವೆಲ್ಲ ನೋಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಯಾರು ಕರೀತಾರೆ? ಮೆಕಾಲೆ. ಮೆಕಾಲೆ ವರದಿ ಯಾವಾಗ ಅಂದರೆ 1835, ನಾಟ್ 34. 1835 ಏನು ಕಾನೂನು ಆಯೋಗ ಜಾರಿಗೆ ಬರುತ್ತೆ. ಕನ್ಫ್ಯೂಸ್ ಆಗ್ತವೆ. 35 ಕೊಟ್ಟರೆ 34 ಕನ್ಫ್ಯೂಸ್ ಆಗ್ತವೆ. 35 ಮೆಕಾಲೆ ವರದಿ ನೋಡಿ, ಈಗ ನನಗೆ ಕನ್ಫ್ಯೂಸ್ ಆಗುತ್ತೆ. ಮೆಕಾಲೆ ವರದಿ 1835. ಓಕೆ, ಕ್ಲಿಯರ್. ಆಧುನಿಕ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಯಾವ ವರದಿ ಕರೀತಾ ಅಂದರೆ ಚಾರ್ಲ್ಸ್ ವುಡ್ ವರದಿ, ಲಾರ್ಡ್ ಡಾಲ್ಹೌಸಿ ಕಾಲದಲ್ಲಿ. ಓಕೆ,
ಇದರ ಪರಿಣಾಮ ಏನೇನಂತ ನೀವು ಓದ್ಕೊಳ್ಳಿ. ನಾಗರಿಕ ಸೇವೆ ಲಾರ್ಡ್ ಕಾರ್ನ್ವಾಲಿಸ್ ಕರೆಕ್ಟ್. ICS ಯಾರು ಪಾಸ್ ಆಗ್ತಾರೆ ಕಮೆಂಟ್ ಮಾಡಿ ನೀವು. ಓಕೆ, ಇವೆಲ್ಲ ಓದ್ಕೊಳ್ಳಿ ನೀವು. ನ್ಯಾಯಾಂಗ ವ್ಯವಸ್ಥೆ ಹೀಗೆ ಹೇಳಿದಲ್ಲ ಕರೆಕ್ಟ್. 5 ಡಬಲ್ ಸಲ ಆಗಿರಬೇಕು. ಓಕೆ, ಇಲ್ಲ ಹೇಳಿದ್ದೀವಿ. ನಾನು PDF ಆಗಿರ್ತೇನೆ. ಸ್ವಲ್ಪ ದತ್ತು ಮಕ್ಕಳ ಹಕ್ಕಿಲ್ಲ ಏನೈತಿ ಓದಿದ್ವಲ್ಲ. ಓದಿವಿ, ನೋಡೋಣ. ಏನಿಲ್ಲ. 1848 ಭಾರತ ಗವರ್ನರ್ ಆಗಿ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದನು. 1 ನಿಮಿಷ. ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇದೇ ಕೇಳ್ತಾನೆ. ದತ್ತು ಮಕ್ಕಳಿಗೆ ಯಾರು ಜಾರಿಗೆ ತಂದು 1848 ಭಾರತವಾಗಿ ಗವರ್ನರ್ ಜನರಲ್ 1848 ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲೌಸಿ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯ ವಿಲೀನಗೊಳಿಸುವ ಪ್ರಯತ್ನ. ಓಕೆ, ದತ್ತು ಮಕ್ಕಳಿಗೆ ಫಸ್ಟ್ ಯಾವುದಂತ ನೋಡೋಣ. ಒಳಪಟ್ಟ ರಾಜ್ಯಗಳು ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್. ಇವು ಕಾಲಾನುಕ್ರಮನ ಕೇಳ್ತಾನಪ್ಪ. ಫಸ್ಟ್ ಸತಾರಾ ಯಾವಾಗಂತೆ ಕೇಳ್ತಾನೆ, 1848. ಅದಾದ ನಂತರ ಜೈಪುರ್ 49. ಹೀಗೆ ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್. ಓಕೆ, ಡಾಲೌಸಿ ಅತಿಕ್ರಮಣ ಮಾಡ್ತಾರೆ ಅವರು. ಇದು ನೋಡ್ಕೊಡಿ. ವೆಲ್ಲೆಸ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಇವನೇ ಇದು ಮಾಡ್ತಾನೆ. ವೆಲ್ಲೆಸ್ಲಿ ಲಾರ್ಡ್ ಗವರ್ನರ್ ಜನರಲ್ ಕರೆಕ್ಟ್. ವೆಲ್ಲೆಸ್ಲಿ ಇವನ್ ಸಹಾಯಕ ಸೈನ್ಯ ಪದ್ಧತಿ ನಮ್ಮ ಸೈನ್ಯ ಇಡಬೇಕಂತ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಇದು ಸಾಮ್ರಾಜ್ಯ ವಿಸ್ತರಣೆಗೆ ದೊಡ್ಡ ಅನುಕೂಲ. ಇದೆಲ್ಲ ಇದು ಡೇಟ್ ಇಂಪಾರ್ಟೆಂಟ್ ಮಾರ. 1798 ಇದೇ ಇಂಪಾರ್ಟೆಂಟು. ಕಾಲಾನುಕ್ರಮ ಕೇಳ್ತಾನೆ, ಯಾವಾಗ ಆಯ್ತು ಎಲ್ಲ ನಿಮ್ಗೆ ಗೊತ್ತಿದೆ ಎಲ್ರಿಗೂ. ಇದು ನೋಡಿ, ಸಹಾಯಕ ಸೈನ್ಯ ನಿಬಂಧನೆಗೆ ಏನೇನಿತ್ತಪ್ಪ ಏನೇನು. ಇದು ನೋಡಿ, ನಾನು ನೋಟ್ ಮಾಡಿದ್ದು ಏನೇನಪ್ಪ ಇಂಪಾರ್ಟೆಂಟ್ ನಿಮ್ಗೆ ತಿಳಿಸ್ತೇನೆ ನಾನು. ಸಿಪಾಯಿ ದಂಗೆ ಯಾವಾಗ, ಬ್ಯಾರಕ್ಪೂರು, ಫಸ್ಟ್ 34ನೇ ರೆಜಿಮೆಂಟ್ ಇಂಪಾರ್ಟೆಂಟ್. ಡೇಟ್ನು ಮಾರ್ಚ್ 19, 1857 ಕರೆಕ್ಟು. ಏಪ್ರಿಲ್ 8ಗೆ ನಮ್ಮ ಮಂಗಲ್ ಪಾಂಡೆಗೆ ಗಲ್ಲಿಗೇರಿಸ್ತಾರೆ. ಯಾಕೆ ನಮ್ಮ ಮೇಜರ್ ಹೆಡ್ಸನಿಗೆ ಕೊಲ್ತಾನೆ, ಅದಕ್ಕೆ ಗಲ್ಲಿಗೇರಿಸ್ತಾರೆ. ಬ್ರಿಟಿಷರ್ ಕರೆಕ್ಟ್. ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್. 2ನೇ ಬಹದ್ದೂರ್ ಶಾ. ಯಾರು ಗವರ್ನರ್ ಜನರಲ್ ಎಷ್ಟು ಇಂಪಾರ್ಟೆಂಟ್. ಲಾರ್ಡ್ ಕ್ಯಾನಿಂಗ್ 1857 ನಡೆದಾಗ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳ್ತಾನೆ. ಲಾರ್ಡ್ ಕ್ಯಾನಿಂಗ್. ನಮ್ಮ 2ನೇ ಬಹದ್ದೂರ್ ಶಾಗೆ ಭಾರತ ಚಕ್ರವರ್ತಿ ಅಂತೆ ಕರಿಬಿಡ್ತೀವಿ ಆ ಟೈಮಿಗೆ. ಬಹದ್ದೂರ್ ಶಾ ಇಲ್ಲಿಗೆ ಹೋಗಿಬಿಡ್ತಾನೆ. ಎಲ್ಲ ಬ್ರಿಟಿಷರ ಆಕ್ರಮಣದಾಗ ರಂಗೂನ್ ಬರ್ಮಾಗೆ ಹೋಗಿಬಿಡ್ತಾನೆ. ನಾನಾ ಸಾಹೇಬ್ ಭಾರತ ಗ್ಯಾರಿಪಾಲ್ಡಿ ಮೊದಲೇ ಹೇಳಿದ್ದೀನಿ, ನೇಪಾಳಗೆ ಹೋಗ್ತಾನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ವಿರುದ್ಧ ಓಡಾಡ್ತಾಳೆ. ಗೌಲಿಯರ್ ಗೆಲ್ಲಿತಾಳೆ. ಆಮೇಲೆ ಅದು ಕಲ್ಪಿ ಕದನದಲ್ಲಿ 18 ಸೋಲ್ತಾಳೆ. ನಿಧನ ತತ್ತೆ ಟೋಪಿಗೆ ಬಂಧಿಸಲಾಗುತ್ತೆ. ಮಾನ್ಸಿಂಗ್ ದ್ರೋಹದಿಂದ ಸಿಪ್ರಿಯಲ್ಲಿ. ನೆಕ್ಸ್ಟ್ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ನೇಪಾಳಕ್ಕೆ ಓಡಿ ಹೋಗ್ತಾಳೆ. ನಮ್ಮ ಕರ್ನಾಟಕದ ಅದೇ ರೀತಿ ಹಲಗಲಿ ಬೇಡ್ರು. ಇವೆಲ್ಲ ಮುಂದೆ ನೋಡೋಣ. ಸುರಪುರ ವೆಂಕಟಪ್ಪನಾಗ, ನರಗುಂದ ಭಾಸ್ಕರ ವರ್ಮ, ಮುಂಡ್ರಗಿ ಭೀಮರಾವ. ಇದು ಯಾರು ನೀವು ಇದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಿಂಬಲ್ಲೇ ಇರಬೇಕು. ಇದನ್ನು ನೋಡಿ, ಇದು ನಿಮ್ಗೆ ರಟ್ಟ ಹೊಡೆದಂಗೆ ಹೊಡೆಯೋದಿರಬೇಕು. ಇದು ಭಾಳ ಸಲ ಕ್ವಶನ್ ಆಗ್ತಿದೆ. ದೆಹಲಿಯಲ್ಲಿ ಯಾರಿರ್ತಾನೆ ನಮ್ಮ ಭಾರತದಿಂದ? 2ನೇ ಬಹದ್ದೂರ್ ಶಾ, ಭಕ್ತ ಖಾನ್ ಅಲ್ಲಿ ನೇತೃತ್ವ ವಹಿಸ್ತಾರೆ. ಬ್ರಿಟಿಷ್ ಅಧಿಕಾರಿ ಯಾರು ಇರ್ತಾರೆ? ಅವ್ರನ್ನ ಹತ್ತಿಕ್ಕಲು ಜಾನ್ ನಿಕೋಲ್ಸನ್. ದೆಹಲಿಯಲ್ಲಿ ಜಾನ್ ನಿಕೋಲ್ಸನ್. ಲಕ್ನೋದಲ್ಲಿ ಹೆನ್ರಿ ಲಾರೆನ್ಸ್ ಜೇಮ್ಸ್ ಔಟ್ರಮ್. ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್. ಕಾನ್ಪುರ್ ಬರೇಲಿ ನಾನಾ ಸಾಹೇಬ್ ತಾತ್ಯಾ ಟೋಪಿ. ಸರ್ ಕಾಲಿನ್ ಕ್ಯಾಂಪೇಬೆಲ್ ಬ್ರಿಟಿಷ್ ಅಧಿಕಾರಿ ಸರ್ ಕಾಲಿನ್ ಕ್ಯಾಂಪೇಬಲ್. ಝಾನ್ಸಿ ರಾಣಿ ಗ್ವಾಲಿಯರ್ನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅಲ್ಲಿ ತಾತ್ಯಾ ಟೋಪಿ. ಯಾರು ಇರ್ತಾನೆ ಇದು ಇಂಪಾರ್ಟೆಂಟು. ಜನರಲ್ ಹ್ಯೂಗ್ ಬಿಹಾರ್ ಕುವರ್ ಸಿಂಗ್. ಅಲ್ಲಿ ವಿಲಿಯಂ ಟೇಲರ್. ಅಲಹಾಬಾದ್ UP ಮೌಲಿ ಲಿಯಾಕತ್ ಅಲಿ ಖಾನ್. ಕರ್ನಲ್ ಓವೆಲ್. ಇದು ಸ್ಕ್ರೀನ್ಶಾಟ್ ಹೊಡೆದು ಪ್ರಿಂಟ್ ಆಗಿರ್ಬೇಕು ನಿಮ್ಮ ಮೈಂಡಿಗೆ. ಓಕೆನಾ? ನೆಕ್ಸ್ಟ್ ಹೇಳೋಣ. ಅದೇ 1857 ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಯಾರಂತ ಕರ್ತಾರೆ? ಮೆಕಾಲೆ. ಹೊಸ ಶಿಕ್ಷಣ ನೀತಿಯನ್ನು ಜಾರಿ ಕರೆಕ್ಟು. ಇಂಗ್ಲೀಷ್ ಮಧ್ಯಮ ಶಿಕ್ಷಣ. ಡೌನ್ವರ್ಡ್ ಫಿಲ್ಟರ್ ಥಿಯರಿ. ಇದು ಯುರೋಪಿಯನ್ ಟೈಪಲ್ಲಿ ನಮ್ಮ ಇಂಡಿಯಾದಲ್ಲಿಯೂ ಆಗಬೇಕಂತ. 1857 ಇದೆ. ಚಾರ್ಲ್ಸ್ ವುಡ್ ವರದಿ. ಪ್ರಾಥಮಿಕ ಶಿಕ್ಷಣ ಸ್ಥಳೀಯ ಭಾಷೆ, ಮಧ್ಯಮ ಸ್ಥಳೀಯ ಮತ್ತು ಆಂಗ್ಲ. ಹೈಯರ್ ಎಜುಕೇಷನ್ ಆಂಗ್ಲ. 3 ವಿಶ್ವವಿದ್ಯಾಲಯ ಕಲ್ಕತ್ತಾ, ಮದ್ರಾಸ್, ಬಾಂಬೆ. ಇದನ್ನು ಕೇಳ್ತಾನೆ. ಇದು ಯಾಕಾಯ್ದೆ ಪ್ರಕಾರ 1854. ಇದು ಆವಾಗ ಹೇಳಿದ್ನಲ್ಲ, ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್. ಆಮೇಲೆ ಅದು ಎಲ್ಲಿ ಕಲ್ಕತ್ತಾದಲ್ಲಿ ಮದ್ರಾಸ್ ಕಟ್ಸ್ತಾನೆ 1781. ಜೊನಾಥನ್ ಡಂಕನ್ ಬನಾರಸ್ ಸಂಸ್ಕೃತ ವಿಶ್ವವಿದ್ಯಾಲಯ ಕಟ್ಸ್ತಾನೆ. ಓಕೆ,
ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದರು ಚಾರ್ಲ್ಸ್ ಗ್ರಂಟ್. ಕನ್ಫ್ಯೂಸ್ ಆಗಬಾರ್ದು, ಓಕೆನಾ. ಇಲ್ಲೇ ಬರ್ದೆ ಜೋನಾನ್ ರಂಗಬನರ್ಸ್. ಓಕೆ, ಇಷ್ಟಿದೆ ನೋಡಿ. ಇನ್ನು ವೇಟ್ ಒಂದು ನಿಮಿಷ, ಇದನ್ನು ನೋಟ್ ಮಾಡ್ಕೊಳ್ಳಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸತ್ತರು, ಚಾರ್ಲ್ಸ್ ಮೆಟ್ಕಾಪ್. ಓಕೆ, ಭೂಕಂದಾಯ ನೀತಿಗಳು ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ಈಗ ಹೇಳಿನಲ್ಲ ಅದೇ ಐತಿ. ಓಕೆ, ಇದೇ ನೋಡೋಣ, ಇದು ಮುಂದೆ ನೋಡೋಣ. ಓಕೆ, ಅರ್ಧ ತಾಸು ಆಯ್ತು. ಓಕೆ, ಎಲ್ಲ ನೋಡಿದೆ. ಇನ್ನೂ ಇನ್ನು ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ನನಗೆ ಹೇಗೆ ಮಾಡಲಿ ವಿಡಿಯೋ. ಇನ್ನೂ ನನಗೆ ಗೊತ್ತಿರುವ ಇಂಪಾರ್ಟೆಂಟ್ ಟಾಪಿಕ್ನು ನಾನು ತರ್ತಾ ಇರ್ತೀನಿ ಹೀಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಳಿಸಿ. ಅವರು ಯಾರಿಗಾದರೂ ಇನ್ನೂ ಏನಾದರೂ ಈ ಟಾಪಿಕ್ ನಿಂತು ಮಾಡಿ. ನಾನು ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಇಂಪಾರ್ಟೆಂಟ್ ಟಾಪಿಕ್ನು PCಗೆ ಯಾವ ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕ್ ನಿಂತಂತೂ ಬಂದೇ ಬರುತ್ತೆ ಅಂತೂ ಮಾಡ್ತಾ ಇರ್ತೀನಿ ವೀಡಿಯೋಸ್ನು. ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಅಣ್ಣ ಈ ವಿಡಿಯೋ ನಿಂತು ಸ್ವಲ್ಪ ವಿಡಿಯೋ ಮಾಡು ಅಂತ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ.